ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಶಾರ್ಟ್ ವಿಡಿಯೋ. ಇವತ್ತಿನ ವಿಡಿಯೋಲಿ ನಿಮಗೆ ಸಿಗೋದು ಇನ್ಫಾರ್ಮೇಷನ್ ಅಂದರೆ, ಇವತ್ತು ಬ್ಯಾಚುಲರ್ಸ್ಗೆ ಇನ್ಸ್ಟೆಂಟಾಗಿ ಏನಪ್ಪ ಟಿಫನ್ ಮಾಡೋದು ಅನ್ನೋರಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೀವು ಮಿಸ್ ಮಾಡಲಿಲ್ಲ, ಲಾಸ್ಟ್ವರೆಗೂ ನೋಡಿ. ಇದು ಏನು ಅಂತ ಅಂದರೆ, ನಾನು ಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಾಯಿ ಚಿತ್ರಾನ್ನಾಗೆ ಏನೇನು ಬೇಕು ಅನ್ನೋ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಅದೇನಂದರೆ ಕಲ್ಲುಪ್ಪು, ಎಣ್ಣೆ, ಕಾಯಿ ಒಂದು ಅರ್ಧ ಚಿಪ್ಪು ಮೇಲೆ ಇನ್ನೊಂದು ಚೂರು ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಮತ್ತು ಇದು ಮೆಣಸಿನ್ಕಾಯಿ. ಖಾರ ಇತ್ತು ಅಂತ ಅಂದರೆ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ನಾನು ಇಲ್ಲಿ ಒಂದು 8ರಿಂದ 10 ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಖಾರ ಕಡಿಮೆ ಅದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಜಾರ್ಗೆ ನಾನು ಕಾಯಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಇದು ಮಾಡಿದ್ದೀನಿ. ಕಾಯಿ ಮತ್ತು ಮೆಣಸಿನ್ಕಾಯಿ, ಕಲ್ಲುಪ್ಪು ಇಟ್ಕೊಂಡಿದ್ನಲ್ಲ ಅದರದ್ದು ಹಾಕ್ಕೊಳ್ತಾ ಇರೋದಾಗಿದೆ. ಇದು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. 3 ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದಾಮೇಲೆ ಈ ಥರ ಪೇಸ್ಟ್ ಆಗಿದೆ. ನಾವು ಸ್ಟವ್ ಹಂಚೋಣ. ಪ್ಯಾನ್ ಇಟ್ಬಿಟ್ಟು ಸ್ಟವ್ ಹಂಚಿರೋದು ಆಗಿದೆ. ಸ್ವಲ್ಪ ಇದು ಡ್ರೈಯೇ ಇದೆ. ನಾನು ಇವಾಗ ಬೇಗ ಹಾಕಬೇಕಲ್ವ ಟಿಫನ್ದು ಇದರದು, ಹಾಗಾಗಿ ನೀರು ತೊಳೆದಿದ್ದು ಆಗಿದೆ, ಡ್ರೈ ಹಾಗೆ ಇದೆ. ಹಾಗಾಗಿ ಇವಾಗ ಎಣ್ಣೆ ಇಟ್ಕೊಂಡಿದ್ದನ್ನ ಸ್ವಲ್ಪ ಹಾಕ್ಕೊಂಡು ಬಿಡೋಣ. ಸಾಸಿವೆ ಹಾಕಿರೋದು ಆಗಿದೆ. ಎಣ್ಣೆ ಕಾದಿತ್ತಲ್ಲ, ಹಾಗಾಗಿ ಸಾಸಿವೆ ಹಾಕ್ಬಿಟ್ಟಿದ್ದೀನಿ. ಅದು ಚಿಟಪಿಟ ಅನ್ನೋರ್ಗೂ ಒಂದು ಸ್ವಲ್ಪ ಕಾಯಬೇಕು. ಮತ್ತು ನಾನು ಕಡಲೆಕಾಯಿ ಬೀಜನ ನೀವು ನೋಡಿದ್ರೆ ನಾನು ಮೊದಲೇ ಹುರ್ಕೊಂಬಿಟ್ಟಿದ್ದೀನಿ. ಇದನ್ನು ಏನಾಗುತ್ತೆ, ಈ ಥರ ಎಲ್ಲ ಮಾಡಿಕೊಂಡ್ರೆ ಬೇಗ ನಮಗೆ ಆಗೋಗುತ್ತಲ್ಲ, ಅದಕ್ಕೋಸ್ಕರ ಇದು ಚಿಟಪಟ ಬರೋವರೆಗೂ ಕಾಯಬೇಕು. ಇಲ್ಲಾಂದರೆ ನಿಮಗೆ ಒಂದು ಸ್ವಲ್ಪ ಟೇಸ್ಟಲ್ಲಿ ಚೇಂಜ್ ಅನ್ನಂಗೆ ಕಾಣುತ್ತೆ. ನೋಡಿ, ಚಿಟಪಿಟ ಅನ್ನೋದು ಕೇಳಿಸ್ತಿರ್ಬೋದು ನಿಮಗೂ ಇಲ್ಲಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಏನಿತ್ತು ಎಲ್ಲನೂ ಹಾಕ್ಕೊಂಡು ಬಿಡ್ತೀನಿ. ಕಡಲೆಕಾಯಿ ಬೀಜನೂ ಹಾಕ್ಕೊಂಡು ಬಿಟ್ಟಿದ್ದೀನಿ. ನಿಮಗೆ ಚಿತ್ರಾನ್ನ ವೈಟ್ ಕಲರಲ್ಲಿ ಬೇಡ ಅಂದರೆ ಅರಿಶಿನ ಹಾಕ್ಕೋಬೋದು, ಆಗ ಎಲ್ಲೋ ಆಗುತ್ತೆ. ನಾನು ಚಿತ್ರಾನ್ನ ವೈಟಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಹೀಗೆ ಬಾಡಿಸ್ತಾ ಇರಬೇಕು. ಯಾಕೆ ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಬಿಟ್ಟರೆ ಸೀದೋಗುತ್ತೆ, ಒಂಚೂರು ಟೇಸ್ಟ್ ವೇರಿ ಆಗಿಬಿಡುತ್ತೆ, ಆಮೇಲೆ ತಿನ್ನೋದಿಲ್ಲ, ಹಂಗಾಗುತ್ತೆ. ಅದಕ್ಕೋಸ್ಕರ ಇದು ಲೈಟ್ ಬ್ರೌನ್ ಆಗಿದೆ ಅಂದಿದ ತಕ್ಷಣ ಅದು ತುರಿದಿದ್ದ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀವಲ್ವ, ಉಪ್ಪು ಹಾಕಿದ್ರಿ, ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಹಾಕಿದ್ರಲ್ಲ, ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಬಿಡೋದು. ಮತ್ತು ನಾನು ಪಕ್ಕನೇ ಹಾಗೇ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೆ, ಆಗೋಗ್ಲಿ ಬೇಗ ಅದರದ್ದು ಅಂತ. ಇದು ಮಾಡ್ತಾ ಇದ್ದಂಗೆ ಅದು ಅನ್ನದ್ದು ಇಟ್ಕೊಂಡ್ಬಿಟ್ಟು ಅದು ವಿಸಿಲ್ ಬಂದುಬಿಡುತ್ತೆ. ಸ್ವಲ್ಪ ಜನ ಬೇಯಿಸ್ಕೊಳ್ಳೋದಾದರೆ ಇದು ಮಾಡಬೇಕಾಗತ್ತೆ, ನೀರು ಇಂಬರಿಸ್ಬೇಕು. ನಾನು ಕುಕ್ಕರಲ್ಲೇ ಇಟ್ಬಿಟ್ಟಿದ್ದೆ ಬೇಗ ಆಗಲಿ ಅನ್ನೋದಕ್ಕೋಸ್ಕರ. ಅದು ಆಲ್ರೆಡಿ ರೆಡಿ ಆಗಿದೆ. ಇದರ ಹಾಕಿದ ತಕ್ಷಣ ಮುಗ್ದೋಗುತ್ತೆ ಅಷ್ಟೇ. ಗ್ರೈಂಡ್ ಮಾಡಿದ್ದು ಹಾಕ್ಬಿಟ್ಟಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಇದು ವೈಟ್ ರೈಸ್ ಮಾಡಿರ್ತೀವಲ್ಲ, ಅದಕ್ಕೆ ಹಾಕಿ ಕಲಿಸ್ಕೊಂಡು ಬಿಡಬೇಕು ಅಷ್ಟೇ. ಒಂದೇ ಒಂದು ಮಿಸ್ ಮಾಡಿದ್ದೆ, ಅದಕ್ಕೆ ಯಾವುದದು ಅಂತ ಅಂದರೆ ನಿಂಬೆಹಣ್ಣು, ಲೆಮನ್ನು ಲಾಸ್ಟಿಗೆ ಅನ್ನದಕ್ಕೆ ಚೂರು ಚಿಟಿಕೆ ಅಷ್ಟು ಬೀಳಿಸ್ಕೋಬೇಕಷ್ಟೇ, ಟೇಸ್ಟ್ಗೋಸ್ಕರ ಅನ್ನೋದಕ್ಕೆ. ಇಷ್ಟೇ ಚಿತ್ರಾನ್ನ ಮಾಡುವ ವಿಧಾನ. ರೈಸ್ ಹಾಕಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ರೆಡಿ ಟು ಸರ್ವ್. ಈಗ ಚಿತ್ರಾನ್ನ ಹಾಗೆ ಹೋಯಿತು. ನಿಂಬೆಹಣ್ಣು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅಡಿಷ್ನಲ್ ಬೇಕು ಅಂದವರಿಗೆ ಕೊತ್ತಂಬರಿ, ಇನ್ನೊಂದು ಸ್ವಲ್ಪ ಕಲರು, ಚಿತ್ರಾನ್ನದ ಕಲರು ವೈಟದ್ದು ಬೇಡ, ಎಲ್ಲೋ ಆಗ್ಬೋದು ಅಂತ ಅಂದರೆ ಅರಿಶಿನ ಹಾಕ್ಕೋಬೋದು. ಇಷ್ಟೇ ಮಾಡಬೇಕಾಗಿರೋದು. ಇದು ತೆಂಗಿನಕಾಯಿ ಚಿತ್ರಾನ್ನಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ನೀವುಗಳು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸ್ಟೇ ಟ್ಯೂನ್.